ನಮಸ್ತೆ ಫ್ರೆಂಡ್ಸ್. CET ಆಪ್ಷನ್ ಎಂಟ್ರಿನ ಜುಲೈ 23ಕ್ಕೆ ಬಿಟ್ಟಿದ್ದಾರೆ. BSc ನರ್ಸಿಂಗ್ ಕಾಲೇಜಸ್ನ 23ನೇ ತಾರೀಕು ಬಿಟ್ಟಿರಲಿಲ್ಲ. ಇಂಜಿನಿಯರಿಂಗ್ ಮತ್ತು ವೆಟರ್ನರಿ ಕಾಲೇಜ್ಗಳಿಗೆ ಮಾತ್ರ ಆಪ್ಷನ್ ಎಂಟ್ರಿ ಮಾಡೋಕ್ಕೆ ಅವತ್ತಿನ ದಿನ ಲಿಂಕ್ ಓಪನ್ ಆಗಿತ್ತು. ಬಟ್ ಇವತ್ತು BSc ನರ್ಸಿಂಗ್ ಕಾಲೇಜ್ಗಳನ್ನು ಬಿಟ್ಟಿದ್ದಾರೆ. ನೀವು ಇಂಜಿನಿಯರಿಂಗ್ ಕಾಲೇಜಿಗಾದರೂ ಹಾಕಿ ಅಥವಾ BSc ನರ್ಸಿಂಗ್ ಕಾಲೇಜ್ ಅಥವಾ ಯಾವುದೇ ಕೋರ್ಸಿಗಾದರೂ ನಿಮ್ಮ ಹತ್ರ ಮೊಬೈಲ್ ಇದ್ದರೆ ಸಾಕು, ಅದರಲ್ಲೇ ಆಪ್ಷನ್ ಎಂಟ್ರಿನ ಮಾಡ್ಬೋದು. ಯಾವುದೋ ಸೈಬರ್ ಸೆಂಟ್ರಿಗೆ ಹೋಗ್ಬೇಕಾ, ಇಲ್ಲ ನಿಮ್ಮ ಹತ್ರ ಕಂಪ್ಯೂಟರ್ ಲ್ಯಾಪ್ಟಾಪ್ ಇರಬೇಕಾ, ಆ ಥರ ಏನಿಲ್ಲ. ನಿಮ್ಮ ಹತ್ರ ಇರೋ ಸ್ಮಾರ್ಟ್ಫೋನಲ್ಲೇ ನೀವು ಆಪ್ಷನ್ ಎಂಟ್ರಿನ ಈಸಿಯಾಗಿ ಮಾಡ್ಬೋದು. ಓಕೆನಾ? ಅದು ಯಾವ ಥರ ಅಂತ ಹೇಳ್ಬಿಟ್ಟು ತೋರಿಸ್ಕೊಡ್ತಿದ್ದೀನಿ. ಫಸ್ಟ್ ನೀವು ನಿಮ್ಮ ಫೋನಲ್ಲಿ ಗೂಗಲ್ ಕ್ರೋಮ್ಗೆ ಹೋಗಿ ಅಲ್ಲಿ ಹೋಗ್ಬಿಟ್ಟು KE ಅಂತ ಟೈಪ್ ಮಾಡಿ ಸರ್ಚ್ ಕೊಡಿ. ಅದಾದಮೇಲೆ UGCET 2024 ಅಂತ ಬರುತ್ತೆ, ಇಲ್ಲಾಂದರೆ KEA ಓಮ್ ಅಂತ ಬರುತ್ತೆ. ಇಲ್ಲಿದೆ ಅಲ್ವಾ, ಈ ಥರ. ಸೊ ಇದ್ರ ಮೇಲ್ಗಡೆ ಕ್ಲಿಕ್ ಮಾಡಿ. ಅದಾದಮೇಲೆ ರೈಟ್ ಸೈಡ್ ಕಾರ್ನರಲ್ಲಿರೋ ಈ 3 ಡಾಟ್ಸ್ ಏನು ಬರುತ್ತೆ ಅದ್ರ ಮೇಲ್ಗಡೆ ಕ್ಲಿಕ್ ಮಾಡಿ. ಅದಾದಮೇಲೆ ಪ್ರವೇಶ ಅಂತ ಇದೆ ಅಲ್ವಾ, ಅದ್ರ ಮೇಲ್ಗಡೆ ಕ್ಲಿಕ್ ಮಾಡಿ. ಇಲ್ಲಿ ನೋಡಿ ನೀವು UGCET 2024 ಅಂತ ಬಂದಿದೆ ಅಲ್ವಾ, ಇದ್ರ ಮೇಲ್ಗಡೆ ಕ್ಲಿಕ್ ಮಾಡಿ. ಅದಾದಮೇಲೆ ಇಲ್ಲಿ ನೋಡಿ ಈ ಆಪ್ಷನ್ನು UGCET 2024 ಮೊದಲ ಸುತ್ತಿನ ಆಯ್ಕೆಯ ಪ್ರವೇಶ ಲಿಂಕ್ 23/7/2024 ಇದೆ ಅಲ್ವಾ, ಅದನ್ನು ಕ್ಲಿಕ್ ಮಾಡಿ. ಅದಾದಮೇಲೆ ನಿಮಗೆ ಈ ಪೇಜ್ ಬರುತ್ತೆ. ಇದರಲ್ಲಿ ನಿಮ್ಮದು CET ನಂಬರ್ನ ಹಾಕಿ, ಅದಾದಮೇಲೆ ಅಪ್ಲಿಕೇಶನ್ ನಂಬರು, ಸೀಕ್ರೆಟ್ ಕೋಡು ಮತ್ತು ಪಾಸ್ವರ್ಡನ್ನು ಹಾಕಿ. ಅಪ್ಲಿಕೇಶನ್ ನಂಬರು, ಸೀಕ್ರೆಟ್ ಕೀ ಮತ್ತು CET ನಂಬರು ನಿಮ್ಮದು ವೆರಿಫಿಕೇಷನ್ ಸ್ಲಿಪ್ ಏನು ಡೌನ್ಲೋಡ್ ಮಾಡ್ಕೊಂಡಿರ್ತೀರ ಅದರಲ್ಲಿ ಸಿಗುತ್ತೆ. ಪಾಸ್ವರ್ಡನ್ನ ನೀವು ರಿಜಿಸ್ಟರ್ ಆಗಬೇಕಾದ್ರೆ ಸೆಟ್ ಮಾಡಿರ್ತಾರೆ, ಅದನ್ನು ಹಾಕ್ಬಿಟ್ಟು ಲಾಗಿನ್ ಆಗಿ. ನಾನಿವಾಗ ಲಾಗಿನ್ ಆಗ್ತಾಯಿದ್ದೀನಿ. ನಿಮ್ಮದು ಅಪ್ಲಿಕೇಶನ್ ನಂಬರು, ಸೀಕ್ರೆಟ್ ಕೀ ಮತ್ತು ಪಾಸ್ವರ್ಡ್ ಹಾಕಿ ಲಾಗಿನ್ ಆದಮೇಲೆ ನಿಮಗೆ ಈ ಪೇಜ್ ಬರುತ್ತೆ. ಇದರಲ್ಲಿ ಇಲ್ಲಿದೆ ಅಲ್ಲೋ ಆಪ್ಷನ್ ಕ್ಯಾಂಡಿಡೇಟ್ ಆಪ್ಷನ್ ಎಂಟ್ರಿ ಅಂತ, ಇದ್ರ ಮೇಲ್ಗಡೆ ಕ್ಲಿಕ್ ಮಾಡಿ. ಅದಾದಮೇಲೆ ಇಲ್ಲಿ ಟಿಕ್ ಮಾಡಿಬಿಟ್ಟು ಐ ಅಗ್ರಿ ಅಂತ ಕೊಡಿ. ಇದರಲ್ಲಿ ನೋಡಿ ಇಲ್ಲಿ ಎಲ್ಲ ಕೋರ್ಸಸ್ಗಳನ್ನು ತೋರಿಸಿದ್ದಾರೆ. ಅದರಲ್ಲಿ ನಿಮಗೆ ಯಾವ ಕೋರ್ಸ್ ಬೇಕೋ ಸೆಲೆಕ್ಟ್ ಮಾಡಿ. ಇಂಜಿನಿಯರಿಂಗ್ ಬೇಕಂದರೆ ಇಂಜಿನಿಯರಿಂಗ್ ಮೇಲ್ಗಡೆ ಕ್ಲಿಕ್ ಮಾಡಿ, ಇಲ್ಲ BSc ನರ್ಸಿಂಗ್ ಬೇಕಂದರೆ ಇಲ್ಲಿದೆಲ್ಲ BSc ನರ್ಸಿಂಗ್ ಅಂತ, ಅದರ ಮೇಲ್ಗಡೆ ಕ್ಲಿಕ್ ಮಾಡಿ. ಇಲ್ಲಿ ನೋಡಿ ಕೋರ್ಸ್ ಸೆಲೆಕ್ಟ್ ಅಂತ ಇದೆ ಅಲ್ವಾ, ಇದ್ರ ಮೇಲ್ಗಡೆ ಕ್ಲಿಕ್ ಮಾಡಿ. ಇದರಲ್ಲಿ ನಿಮಗೆ 3 ಆಪ್ಷನ್ಸ್ ಬರುತ್ತೆ. BSc ನರ್ಸಿಂಗ್ ಗೌರ್ಮೆಂಟ್ ಸೀಟ, BSc ನರ್ಸಿಂಗ್ ಮ್ಯಾನೇಜ್ಮೆಂಟ್ ಸೀಟ್ ಸೆಕೆಂಡ್ ಒನ್, ಥರ್ಡ್ ಒನ್ ಬಂದುಬಿಟ್ಟು BSc ನರ್ಸಿಂಗ್ ಪ್ರೈವೇಟ್ ಸೀಟ್ ಅಂತ ಬರುತ್ತೆ. ಫಸ್ಟ್ ಏನು ಮಾಡಿ, BSc ನರ್ಸಿಂಗ್ ಗೌರ್ಮೆಂಟ್ ಸೀಟ್ಗಳನ್ನು ಸೆಲೆಕ್ಟ್ ಮಾಡಿ. ಯಾಕಂದರೆ ಗೌರ್ಮೆಂಟ್ ಸೀಟ್ಗೆ ಇಯರ್ಲಿ 10,000 rupees ಅಷ್ಟೇ ಕಾಲೇಜ್ ಫೀಸ್ ಇರೋದು. ಮ್ಯಾನೇಜ್ಮೆಂಟಿಗೆ ಬಂದರೆ 1,00,000 rupees ಪರ್ ಇಯರ್ ಇರೋದು. ಸೊ ಫಸ್ಟ್ ನೀವು ಯಾವ ಕಾಲೇಜು ಸೆಲೆಕ್ಟ್ ಮಾಡಬೇಕಂತ ಇದ್ದೀರಾ ಅದರಲ್ಲಿರೋ ಗೌರ್ಮೆಂಟ್ ಸೀಟ್ಗೆ ಸೆಲೆಕ್ಟ್ ಮಾಡಿ. ಅದಾದಮೇಲೆ ಪ್ರೈವೇಟ್ ಸೀಟ್, ಅದಾದಮೇಲೆ ಮ್ಯಾನೇಜ್ಮೆಂಟ್ ಸೀಟ್. ಅಂದರೆ ಒಂದು ಕಾಲೇಜಿಗೆ ನೀವು 3 ಸಲ ಸೆಲೆಕ್ಟ್ ಮಾಡಬೇಕು. ಓಕೆನಾ? ಫಸ್ಟ್ ನಾನು ಏನು ಮಾಡ್ತಿದ್ದೀನಿ, ನರ್ಸಿಂಗ್ ಗೌರ್ಮೆಂಟ್ ಸೀಟ್ನ ತಗೊತಿದ್ದೀನಿ. ಓಕೆನಾ? ಇಲ್ಲಿ ನೋಡಿ ನೇಮ್ಸ್ ಬಂತು ಅಲ್ವಾ, ಕಾಲೇಜ್ ನೇಮ್ಸಲ್ಲಿ GE001 GG BSc ನರ್ಸಿಂಗ್ ಗೌರ್ಮೆಂಟ್ ಅಂತ ಇದೆ ಅಲ್ವಾ, ಇದು ಪ್ಯೂರ್ ಗೌರ್ಮೆಂಟ್ ಕಾಲೇಜು. ದೆನ್ ಸೆಕೆಂಡ್ ಒನ್ ಇದೆ ನೋಡಿ G352 GG BSc ನರ್ಸಿಂಗ್, ಇದು ಕೂಡ ಪ್ಯೂರ್ ಗೌರ್ಮೆಂಟ್ ಕಾಲೇಜಸ್. ಇವೆಲ್ಲ ಈಗ ಬಂದಿರೋ ಇಲ್ಲಿ ತೋರಿಸಿದ್ದಾರೆ ನೋಡಿ, ಗೌರ್ಮೆಂಟ್ ಕಾಲೇಜ್ ಅಂತ ಹೇಳ್ಬಿಟ್ಟು. ಸೊ ಇವೆಲ್ಲ ಗೌರ್ಮೆಂಟ್ ಕಾಲೇಜಸ್. ಈವನ್ ಪ್ರೈವೇಟ್ ಕಾಲೇಜಸ್ಸಲ್ಲೂ ಕೂಡ ನಿಮಗೆ ಗೌರ್ಮೆಂಟ್ ಸೀಟ್ಸ್ ಇರ್ತವೆ. ಇಲ್ಲಿ ನೋಡಿದರೆ ಗೊತ್ತಾಗುತ್ತೆ. ಇಲ್ಲಿ ನೋಡಿ ಇಲ್ಲಿದೆ ಅಲ್ವಾ, ಇವೆಲ್ಲ ಪ್ರೈವೇಟ್ ಕಾಲೇಜಸ್ಸು, ಬಟ್ ಇರೋವೆ ನೀವು ಗೌರ್ಮೆಂಟ್ ಸೀಟು. ನಿಮಗೆ ಹೆಂಗೆ ಗೊತ್ತಾಗುತ್ತೆ ಇದು ಗೌರ್ಮೆಂಟ್ ಸೀಟ್ ಅಂತ ಹೇಳಿ ಅಂದರೆ, ಇಲ್ಲಿದೆ ನೋಡಿ ಈ ಕೋಡ್ನ ನೋಡ್ಬೇಕು. ಏನಂತ ಇದೆ ಈ ಕೋಡು, ಅದನ್ನು ನೋಡ್ಬೇಕು. G041 GG ಅಂತ ಇದೆ ಅಲ್ವಾ ಕೊನೆಗೆ, GG ಅಂತ ಇದ್ದರೆ ಇದು ಗೌರ್ಮೆಂಟ್ ಕಾಲೇಜ್ ಅಂತ, ಗೌರ್ಮೆಂಟ್ ಸೀಟ್ ಅಂತ. ಓಕೆನಾ? ಪ್ರೈವೇಟ್ ಕಾಲೇಜಿನ ಆಗಿರಲಿ ಗೌರ್ಮೆಂಟ್ ಕಾಲೇಜರನ್ನ ಆಗಿರಲಿ, GG ಅಂತ ಇದ್ದರೆ ಇದು ಗೌರ್ಮೆಂಟ್ ಸೀಟ್ ಅಂತ. GP ಅಂತ ಇದ್ದರೆ ಇಟ್ಸ್ ಅ ಪ್ರೈವೇಟ್ ಸೀಟ್ ಅಂತ. GQ ಅಂತ ಬರುತ್ತೆ, GQ ಅಂತ ಬಂದರೆ ಇಟ್ಸ್ ಅ ಮ್ಯಾನೇಜ್ಮೆಂಟ್ ಸೀಟ್ ಅಂತ. ಓಕೆನಾ? ಇಲ್ಲಿ ತೋರಿಸ್ತೀನಿ ನೋಡ್ರಿ. ಇವಾಗ ಇಲ್ಲಿರೋ ಕಾಲೇಜಸ್ ಎಲ್ಲ ಕೋಡು GG ಅಂತ ಇದ್ದಾವೆ. ಓಕೆನಾ? ಏನಂತ ಇದ್ದಾವೆ, GG ಅಂತ ಇದ್ದಾವೆ. ಇಲ್ಲಿ ನೋಡಿ 354 GG, ಓಕೆನಾ, 358 GG ಅಂತ ಇದಾವಲ್ವಾ, ಅಂದರೆ ಇದರ ಅರ್ಥ ಇದು ಇವೆಲ್ಲ ಗೌರ್ಮೆಂಟ್ ಸೀಟ ಅಂತ. ಇವಾಗ ನಾನು ಏನು ಮಾಡ್ತಿದ್ದೀನಿ, ಸೆಲೆಕ್ಟಲ್ಲಿ ಹೋಗ್ಬಿಟ್ಟು ನರ್ಸಿಂಗ್ ಪ್ರೈವೇಟ್ನ ಚೂಸ್ ಮಾಡ್ತಾಯಿದ್ದೀನಿ. ನೀವು ಇವಾಗ ಇಲ್ಲಿ ಅಬ್ಸರ್ವ್ ಮಾಡ್ಬೋದು GP ಅಂತ ಬಂತು ನೋಡಿ ಕೋಡು, G00 GP ಅಂತ ಬಂತಲ್ವ ಕೊನೆಗೆ, GP ಅಂತ ಬಂದರೆ ಇಟ್ಸ್ ಪ್ರೈವೇಟ್ ಅಂತ ಹೇಳ್ಬಿಟ್ಟು. ಅದೇ ಏನಾದರೂ
ಮ್ಯಾನೇಜ್ಮೆಂಟಿಗೆ ಬೇಕಂದರೆ ಇಲ್ಲಿ ನೋಡಿ ಚೂಸ್ ಮಾಡ್ತಿದ್ದೀನಿ ಮ್ಯಾನೇಜ್ಮೆಂಟು. ಬಿ ಎಸ್ ಸಿ ನರ್ಸಿಂಗ್ ಮ್ಯಾನೇಜ್ಮೆಂಟ್ ಸೀಟ್ ಇದು ಬಂದರೆ ಏನು ಬರುತ್ತೆ, GQ ಅಂತ ಕೊಟ್ಟು ನೋಡಿ, G003 GQ ಅಂತ ಬಂದು ಕ್ಯೂ ಅಂದರೆ ಮ್ಯಾನೇಜ್ಮೆಂಟ್ ಅಂತ ಹೇಳ್ಬಿಟ್ಟು. ಸೊ ನೀವು ಅಪ್ಲೈ ಮಾಡಬೇಕಾದ್ರೆ ಇವಾಗ ನಿಮ್ಗೆ ಯಾವುದೋ ಒಂದು XYZ ಕಾಲೇಜ್ ಬೇಕಿದೆ, ಆ ಕಾಲೇಜಿಗೆ ಫಸ್ಟ್ ನೀವು ಗೌರ್ಮೆಂಟ್ ಸೀಟ್ ಹಾಕಿ, ಅದಾದಮೇಲೆ ಪ್ರೈವೇಟ್ ಸೀಟ್ ಹಾಕಿ, ಅದಾದಮೇಲೆ ಮ್ಯಾನೇಜ್ಮೆಂಟ್ ಸೀಟ್ ಹಾಕಿ, ಓಕೆನಾ. ಬಿಕಾಸ್ ಗೌರ್ಮೆಂಟ್ ಸೀಟಿಗೆ ಕೇವಲ 10,000 ರೂಪಾಯಿ ಮಾತ್ರ ನಿಮ್ಮದು ಫೀಸ್ ಇರುತ್ತೆ, ಅಡ್ಮಿಷನ್ ಫೀಸು. ಪ್ರೈವೇಟು ಮ್ಯಾನೇಜ್ಮೆಂಟ್ ಸೀಟಲ್ಲಿ ಏನಾದರೂ ನೀವು ಹೋದರೆ 1 ಲಕ್ಷ ರೂಪಾಯಿ ಒಂದು ವರ್ಷಕ್ಕೆ ಇರುತ್ತೆ, ಅದಕ್ಕೆ ಹೇಳ್ತಿದ್ದೀನಿ. ಸೊ ಆಪ್ಷನ್ ಎಂಟ್ರಿನ ನಿಮಗೆ ಇವಾಗ ಎಕ್ಸಾಂಪಲ್ 004 ಇರೋದು ಫಸ್ಟ್ ಬೇಕಿದ್ದರೆ ಇಲ್ಲಿ ಟೈಪ್ ಮಾಡಿ 1 ಅಂತ ಟೈಪ್ ಮಾಡಿ, ಆಮೇಲೆ ಇದೇನೋ 2 ಬೇಕಿದ್ರೆ 2 ಅಂತ ಟೈಪ್ ಮಾಡಿ, ಈ ಕಾಲೇಜು ಬೇಕಾದರೆ 3 ಅಂತ ಟೈಪ್ ಮಾಡಿ. ಈ ಥರ ನೀವೇನು ಮಾಡ್ಬೋದು, ಕಾಲೇಜ್ಗಳನ್ನು ಟೈಪ್ ಮಾಡಿಬಿಟ್ಟು ಸೇವ್ ಆ್ಯಂಡ್ ಅಪ್ಡೇಟ್ ಅಂತ ಕೊಟ್ಟರೆ ನಿಮಗೆ ಇಲ್ಲಿದಲ್ವ ಇದರಲ್ಲಿ ಡಿಸ್ಪ್ಲೇ ಆಗ್ತವೆ. ನಾನು ಆಲ್ರೆಡಿ ಒಂದಿಷ್ಟನ್ನು ಇಲ್ಲಿ ಮಾಡಿದ್ದೀನಿ. KEದವರು ಖುದ್ದು ಅವರೇ ಹೇಳ್ತಾರೆ ಮಿನಿಮಮ್ ನೀವು 50 ಕಾಲೇಜನ್ನು ಹಾಕ್ಬೇಕಂತ ಹೇಳ್ಬಿಟ್ಟು. ನಾನು ಸಜೆಸ್ಟ್ ಮಾಡ್ತಿದ್ದೀನಿ ಮಿನಿಮಮ್ 30+ ಕಾಲೇಜಸ್ ಆದರೂ ಹಾಕಿ, ಅಂದರೆ ಮಾತ್ರ ನಿಮಗೆ ಸೀಟ್ ಸಿಗೋ ಚಾನ್ಸಸ್ ಇರುತ್ತೆ. ರ್ಯಾಂಕಿಂಗ್ ಏನೋ ದೂರ ಇದ್ದವರಿಗೆ ಹೇಳ್ತೀನಿ, ರ್ಯಾಂಕಿಂಗ್ ಹತ್ರ ಇದ್ದರೆ ಯಾವ್ದಾರ ಕಾಲೇಜ್ ಸಿಗುತ್ತೆ ಹಾಕಿರೋದ್ರಲ್ಲಿ, ಆದ್ರೂ ಕೂಡ 30+ ಕಾಲೇಜಸ್ಸನ್ನು ಮಿನಿಮಮ್ ಹಾಕಿರಿ, ಓಕೆನಾ. ಅದಾದಮೇಲೆ ಇಲ್ಲಿ ನೀವು ನೋಡ್ಬೋದು ಇದರದ್ದೇ ಡೀಟೇಲ್ ಆಗಿ ಎಲ್ಲ ಇರುತ್ತೆ. ಇಲ್ಲಿ ಆಪ್ಷನ್ ಎಂಟ್ರಿ ನಂಬರು, ನಿಮ್ದು ಯಾವ್ದು ಕಾಲೇಜ್ ಇದೆ, ಓಕೆನಾ, ಫೀಸ್ ಎಷ್ಟಿದೆ ಇಲ್ಲಿದೆ ನೋಡಿ. ಫೀಸ್ ಗೋರ್ಮೆಂಟು ಮತ್ತು ಪ್ರೈವೇಟ್ ಕಾಲೇಜಿಂದ 1,750,000 ರೂಪಾಯಿ ಆಗುತ್ತೆ. ಸೊ ನೀವು ಫಸ್ಟ್ ಗೋರ್ಮೆಂಟ್ ಸೀಟಿಗೆ ಪ್ರಿಫರ್ ಮಾಡಿರಿ. ಇದರಲ್ಲಿ ಏನಾದ್ರು ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿರಿ, ನಿಮ್ಮ ಫ್ರೆಂಡ್ಸಿಗೆ ಕೂಡ ಶೇರ್ ಮಾಡಿರಿ. ನೀವು ಯಾವುದೇ ಸೈಬರ್ ಸೆಂಟ್ರಿಗೆ ಹೋಗದೆ ದುಡ್ಡು ಖರ್ಚು ಮಾಡಿದೆ ನಿಮ್ಮ ಮೊಬೈಲಲ್ಲೇ ನೀವು ಆಪ್ಷನ್ ಎಂಟ್ರಿನ ಮಾಡಿರಿ, ಓಕೆನಾ. ಥ್ಯಾಂಕ್ ಯು.